ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ರಾಜ್ಯದಲ್ಲಿ ತೀವ್ರ ಸಂಚಲನ ಮೂಡಿಸಿದ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಹಣದ ವ್ಯವಹಾರದಿಂದ ಬೇಸತ್ತು ಸಚಿನ್ ಆತ್ಮಹತ್ಯೆ ಹಾದಿ ಹಿಡಿದಿದ್ದಾನಂತೆ. ಒಂದು ಕಡೆ ಸಚಿನ್ ಪ್ರಿಯಾಂಕರ್ಗೆ ಆಪ್ತ ರಾಜು ಅವರನ್ನು ಟಾರ್ಗೆಟ್ ಮಾಡಿ ಡೆತ್ ನೋಟ್ ಬರೆದಿಟ್ಟರೆ 60 ಲಕ್ಷ ಕೇಳಿದ್ರು, 10 ಲಕ್ಷ ತಗೊಂಡ್ರು, ನನಗೆ ಟೆಂಡರ್ ಕೊಡಲಿಲ್ಲ, ಮೋಸ ಮಾಡಿದ್ರು, ವಗೇರೆ ವಗೇರೆ ಒಂದು ಕಡೆ ಆದರೆ, ಈಗ ರಾಜು ಸಹೋದರ ಒಂದು ಡಾಕ್ಯುಮೆಂಟ್ ಬಿಡುಗಡೆಗೊಳಿಸಿದ್ರು. ನಾವು ಸಚಿನ್ಗೆಲ್ಲ ದುಡ್ಡು ಕೊಡಬೇಕಾಗಿರೋದು, ಸಚಿನ್ಗೆ ನಾವು ಆಲ್ರೆಡಿ ದುಡ್ಡು ಕೊಟ್ಟಿದ್ದೀವಿ, ನಾವು ಕೊಟ್ಟಿದ್ದೀವಿ ಆತನಿಗೆ ದುಡ್ಡು, ಅವನಿಂದ ನಾವು ಕೇಳಿಲ್ಲ. 60 ಲಕ್ಷ ಈ ಹಿಂದೆನೇ ಅವನ ಅಕೌಂಟ್ಗೆ ಹಾಕಿದ್ದೀವಿ ಅಂತೇಳಿ ಡಾಕ್ಯುಮೆಂಟ್ ಕೂಡ ಬಿಡುಗಡೆ ಮಾಡಿದ್ರು. ಸಚಿನ್ ಏನು ಹೇಳೋದು, ನನ್ನಿಂದ ದುಡ್ಡು ಕೇಳ್ತಾ ಇದ್ದಾರೆ ಪ್ರಿಯಾಂಕರ್ಗೆ ಆಪ್ತರು. ಪ್ರಿಯಾಂಕರ್ಗೆ ಆಪ್ತನ ಸಹೋದರ ಹೇಳ್ತಾ ಇರೋದು, ಸ್ವಾಮಿ ನಾವು ದುಡ್ಡು ಕೇಳೋದಲ್ಲ, ಆತನ ಟೆಂಡರ್ಗೆ ನಾವೇ 60 ಲಕ್ಷ ಕೊಟ್ಟಿದ್ದೀವಿ, ತಗೊಳ್ಳಿ ಡಾಕ್ಯುಮೆಂಟ್. ನಂಬರ್ 1. ಎರಡನೇದಾಗಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನಲ್ಲ, ಅದರಲ್ಲಿ 3 ಹೆಬ್ಬೆಟ್ಟುಗಳಿದೆ. ಯಾರದು ಹೆಬ್ಬೆಟ್ಟು ಹಾಕಿದ್ದಾರೆ? ಯಾರದು ಅಂದರೆ ಆತನನ್ನು ಯಾರೋ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. ಈ ನಡುವೆ ಬಿಜೆಪಿ ಪಡೆ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಒಟ್ಟಾರೆಯಾಗಿ ಕಲಬುರಗಿಯಿಂದ ಡೆಲ್ಲಿ ತನಕ ಈ ಸುದ್ದಿ ಹೋಗಿದೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್. ಚೀರಾಡಿ ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಕೊಡಲ್ಲ. ಬಿಜೆಪಿ ವಾರ್ಗೆ ಪ್ರಿಯಾಂಕ್ ಖರ್ಗೆ ಮಂತ್ರಿ ಆಪ್ತನ ಹೆಸರು ಉಲ್ಲೇಖಿಸಿದ್ದಕ್ಕೆ ಬಿಜೆಪಿ ಕೆರಳಿದೆ. ಇದು ಸರ್ಕಾರಿ ಯೋಜಿತ ಆತ್ಮಹತ್ಯೆ ಅಂತ ಬಿವೈ ವಿಜಯೇಂದ್ರ ಆರೋಪಿಸಿದ್ರೆ, ಮಿನಿಸ್ಟರ್ ಸಾಹೇಬ್ರು ಮಾತ್ರ ಯಾವುದಕ್ಕೂ ಕ್ಯಾರೆ ಅಂತಿಲ್ಲ. 5 ಜನ ಸಹೋದರಿಯರು, ಒಬ್ಬನೇ ಗಂಡು ಮಗ. ಆ ಕುಟುಂಬದ ಒಂದು ಆಧಾರ ಸ್ತಂಭ ಇವತ್ತು ಮುರಿದು ಬಿದ್ದಿದೆ, ಕಳಚಿ ಬಿದ್ದಿದೆ. ನಿಮ್ಮ ರಾಜಕೀಯ ಪುಡಾರಿಗಳ ಕುಮ್ಮಕ್ಕಿನಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಾನು ಮೊನ್ನೆನೂ ಹೇಳಿದ್ದೀನಿ, ಎಷ್ಟೇ ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಪ್ರಶ್ನೆ ಇಲ್ಲ. ಬೇಕಾದರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡಲಿ, ಅವಾಗ ನಾವು ಮಾತಾಡ್ಬೋದು. ಇಲ್ಲಾಜಿಕಲ್ಲಾಗಿ ಮಾತಾಡಿದ್ರೆ, ಯಾವುದೇ ಕಾನೂನು ಆಧಾರಿತವಾಗಿ ಮಾತಾಡಲಿ, ಸಾಕ್ಷಿ ಇರಲಾರ್ದೆ ಮಾತಾಡಿದ್ರೆ ಏನಂತ ದಿನ ಉತ್ತರ ಕೊಡೋದೇ ಆಗುತ್ತೆ ಅವರಿಗೆ? ಅದೇ ಕೆಲಸ ಆಗುತ್ತೆ ನಮಗೆ. ಡೆತ್ ನೋಟ್ ಸಚಿನ್ ಒಬ್ಬರೇ ಬರೆದಿಟ್ಟಿಲ್ಲ, 3-4 ಮಂದಿ ಹೆಬ್ಬಟ್ಟಿ ರಾಜು ಕಪನೂರ್ ಅಣ್ಣ ಬಾಂಬ್ ಸ್ಫೋಟಿಸಿದ್ದಾರೆ. ಜೊತೆಗೆ ಡೆಪಾಸಿಟ್ಗೆ 80 ಲಕ್ಷ ಕೊಟ್ಟಿದ್ವಿ ಅಂತಲೂ ಹೇಳಿದ್ದಾರೆ. ಫೇಸ್ಬುಕ್ಗೆ ಡೆತ್ ನೋಟ್ ಬರೆಯಾಳಿಗೆ ಅಪ್ಲೋಡ್ ಮಾಡ್ಯಾಳಿಗೆ ಅದು 3 ಹೆಬ್ಬಟ್ಟು ಬಂದವು ಸರ್. ಸುಮ್ಮ ಆರೋಪ ಮಾಡ್ಲತ್ತಾರ ಅವ್ರಿ. 3 ಹೆಬ್ಬಟ್ಟು ಬಂದವ. ಉದ್ದೇಶಪೂರ್ವಕವಾಗಿ ರಾಜು ಕಪನೂರ್ಗೆ ಮ್ಯಾಲೆ ಬ್ಲೇಮ್ ಮಾಡ್ಲತ್ತಾರ ಅವ್ರು. 3 ಹೆಬ್ಬಟ್ಟು ಬಂದ ಸಲ್ಯಾಕ ಅವ್ರು ಕೂಡ ಇವ ಒಬ್ಬನೇ ಮಾಡಿಲ್ರಿ, 2-3 ಕಲ್ತಿ ಡೆತ್ ನೋಟ್ ಬರೆದಾರ. ಈ ಡೆತ್ ನೋಟ್ ಏನು ಮಾಡ್ಯಾರಲ್ರಿ, ಅದು ಸೂಕ್ತ ಕ್ರಮ ಆಗ್ಬೇಕು ಸರ್. ಅದು ಪೊಲೀಸರು ತನಿಖೆ ಮಾಡಬೇಕು ರೀ ಸೂಕ್ತ ಕ್ರಮವಾಗಿ. ನಮ್ಮ ಸಹೋದರ ರಾಜು ಕಪೂರ್ ಅವ್ರ ಮೇಲೆ ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ. EMD ಅಮೌಂಟ್ 60 ಲಕ್ಷ ರೂಪಾಯಿದು ಏನದಲ್ರಿ, ಅಕೌಂಟ್ ಪೇ ಮಾಡೋದಿದ್ದಾರೆ. ಇವಷ್ಟು ಅಕೌಂಟ್ ಪೇ ಮಾಡೋದಿದೆ. ಅವ ಏನು ಮಾಡ್ತಾನೆ ರೀ, ಇಂಥ ವಿಡಿಯೋ ಕೊಡ್ಬೇಕಂತ ಹೇಳ್ತೈತಿ, ಡೆತ್ ನೋಟದಾಗ ಬರೆದು ಡೆತ್ ಆಗ್ಯಾನ ಸರ್. ಉದ್ದೇಶಪೂರ್ವಕವಾಗಿ ರಾಜು ಕಪೂರ್ಗೆ ಏನು ಕುಗ್ಗಿಸ್ಬೇಕಂತ ಹೇಳಿ ಆ ಥರ ಮಾಡೋದು. ಏನದ ಪೊಲೀಸರು ಸೂಕ್ತ ಕ್ರಮ ಏನದಲ್ರಿ, ಅವ್ನು ಕೂಡ ಯಾರ್ಯಾರ ಅದು ಪೂರಾ ಸೂಕ್ತ ಕ್ರಮವಾಗಿ ತನಿಖೆ ಆಗಬೇಕಂತ. ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು. ಸಚಿನ್ ಕುಟುಂಬಕ್ಕೆ ಭದ್ರತೆ ನೀಡಬೇಕು, 1 ಕೋಟಿ ಪರಿಹಾರ ನೀಡಬೇಕು, ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕು ಅಂತ ಬಿಜೆಪಿ ಹೇಳ್ತಿದೆ. ಆದ್ರೆ ಅದಕ್ಕೆ ಸರ್ಕಾರ ಉತ್ತರವನ್ನೇ ನೀಡುತ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ರಾಜ್ಯದಲ್ಲಿ ತೀವ್ರ ಸಂಚಲನ ಮೂಡಿಸಿದ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಹಣದ ವ್ಯವಹಾರದಿಂದ ಬೇಸತ್ತು ಸಚಿನ್ ಆತ್ಮಹತ್ಯೆ ಹಾದಿ ಹಿಡಿದಿದ್ದಾನಂತೆ. ಒಂದು ಕಡೆ ಸಚಿನ್ ಪ್ರಿಯಾಂಕರ್ಗೆ ಆಪ್ತ ರಾಜು ಅವರನ್ನು ಟಾರ್ಗೆಟ್ ಮಾಡಿ ಡೆತ್ ನೋಟ್ ಬರೆದಿಟ್ಟರೆ 60 ಲಕ್ಷ ಕೇಳಿದ್ರು, 10 ಲಕ್ಷ ತಗೊಂಡ್ರು, ನನಗೆ ಟೆಂಡರ್ ಕೊಡಲಿಲ್ಲ, ಮೋಸ ಮಾಡಿದ್ರು, ವಗೇರೆ ವಗೇರೆ ಒಂದು ಕಡೆ ಆದರೆ, ಈಗ ರಾಜು ಸಹೋದರ ಒಂದು ಡಾಕ್ಯುಮೆಂಟ್ ಬಿಡುಗಡೆಗೊಳಿಸಿದ್ರು. ನಾವು ಸಚಿನ್ಗೆಲ್ಲ ದುಡ್ಡು ಕೊಡಬೇಕಾಗಿರೋದು,
ಸಚಿನ್ಗೆ ನಾವು ಆಲ್ರೆಡಿ ದುಡ್ಡು ಕೊಟ್ಟಿದ್ದೀವಿ, ನಾವು ಕೊಟ್ಟಿದ್ದೀವಿ ಆತನಿಗೆ ದುಡ್ಡು, ಅವನಿಂದ ನಾವು ಕೇಳಿಲ್ಲ. 60 ಲಕ್ಷ ಈ ಹಿಂದೆನೇ ಅವನ ಅಕೌಂಟ್ಗೆ ಹಾಕಿದ್ದೀವಿ ಅಂತೇಳಿ ಡಾಕ್ಯುಮೆಂಟ್ ಕೂಡ ಬಿಡುಗಡೆ ಮಾಡಿದ್ರು. ಸಚಿನ್ ಏನು ಹೇಳೋದು, ನನ್ನಿಂದ ದುಡ್ಡು ಕೇಳ್ತಾ ಇದ್ದಾರೆ ಪ್ರಿಯಾಂಕರ್ಗೆ ಆಪ್ತರು. ಪ್ರಿಯಾಂಕರ್ಗೆ ಆಪ್ತನ ಸಹೋದರ ಹೇಳ್ತಾ ಇರೋದು, ಸ್ವಾಮಿ ನಾವು ದುಡ್ಡು ಕೇಳೋದಲ್ಲ, ಆತನ ಟೆಂಡರ್ಗೆ ನಾವೇ 60 ಲಕ್ಷ ಕೊಟ್ಟಿದ್ದೀವಿ, ತಗೊಳ್ಳಿ ಡಾಕ್ಯುಮೆಂಟ್. ನಂಬರ್ 1. ಎರಡನೇದಾಗಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನಲ್ಲ, ಅದರಲ್ಲಿ 3 ಹೆಬ್ಬೆಟ್ಟುಗಳಿದೆ. ಯಾರದು ಹೆಬ್ಬೆಟ್ಟು ಹಾಕಿದ್ದಾರೆ? ಯಾರದು ಅಂದರೆ ಆತನನ್ನು ಯಾರೋ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. ಈ ನಡುವೆ BJP ಪಡೆ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಒಟ್ಟಾರೆಯಾಗಿ ಕಲಬುರಗಿಯಿಂದ ಡೆಲ್ಲಿ ತನಕ ಈ ಸುದ್ದಿ ಹೋಗಿದೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್. ಚೀರಾಡಿ ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಕೊಡಲ್ಲ. ಬಿಜೆಪಿ ವಾರ್ಗೆ ಪ್ರಿಯಾಂಕ್ ಖರ್ಗೆ ಅಲ್ಲಿ ಮಂತ್ರಿ ಆಪ್ತನ ಹೆಸರು ಉಲ್ಲೇಖಿಸಿದ್ದಕ್ಕೆ ಬಿಜೆಪಿ ಕೆರಳಿದೆ. ಇದು ಸರ್ಕಾರಿ ಯೋಜಿತ ಆತ್ಮಹತ್ಯೆ ಅಂತ BY ವಿಜಯೇಂದ್ರ ಆರೋಪಿಸಿದ್ರೆ, ಮಿನಿಸ್ಟರ್ ಸಾಹೇಬ್ರು ಮಾತ್ರ ಯಾವುದಕ್ಕೂ ಕ್ಯಾರೆ ಅಂತಿಲ್ಲ. 5 ಜನ ಸಹೋದರಿಯರು, ಒಬ್ಬನೇ ಗಂಡು ಮಗ. ಆ ಕುಟುಂಬದ ಒಂದು ಆಧಾರ ಸ್ತಂಭ ಇವತ್ತು ಮುರಿದು ಬಿದ್ದಿದೆ, ಕಳಚಿ ಬಿದ್ದಿದೆ. ನಿಮ್ಮ ರಾಜಕೀಯ ಪುಡಾರಿಗಳ ಕುಮ್ಮಕ್ಕಿನಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಾನು ಮೊನ್ನೆನೂ ಹೇಳಿದ್ದೀನಿ, ಎಷ್ಟೇ ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಪ್ರಶ್ನೆ ಇಲ್ಲ. ಬೇಕಾದರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡಲಿ, ಅವಾಗ ನಾವು ಮಾತಾಡ್ಬೋದು. ಇಲ್ಲಾಜಿಕಲ್ಲಾಗಿ ಮಾತಾಡಿದ್ರೆ, ಯಾವುದೇ ಕಾನೂನು ಆಧಾರಿತವಾಗಿ ಮಾತಾಡಲಿ, ಸಾಕ್ಷಿ ಇರಲಾರ್ದೆ ಮಾತಾಡಿದ್ರೆ ಏನಂತ ದಿನ ಉತ್ತರ ಕೊಡೋದೇ ಆಗುತ್ತೆ ಅವರಿಗೆ? ಅದೇ ಕೆಲಸ ಆಗುತ್ತೆ ನಮಗೆ. ಡೆತ್ ನೋಟ್ ಸಚಿನ್ ಒಬ್ಬರೇ ಬರೆದಿಟ್ಟಿಲ್ಲ, 3-4 ಮಂದಿ ಹೆಬ್ಬಟ್ಟಿ. ರಾಜು ಕಪನೂರ್ ಅಣ್ಣ ಬಾಂಬ್ ಸ್ಫೋಟಿಸಿದ್ದಾರೆ, ಜೊತೆಗೆ ಡೆಪಾಸಿಟ್ಗೆ 80 ಲಕ್ಷ ಕೊಟ್ಟಿದ್ವಿ ಅಂತಲೂ ಹೇಳಿದ್ದಾರೆ. ಫೇಸ್ಬುಕ್ಕಿಗೆ ಡೆತ್ ನೋಟ್ ಬರೆಯಾಳಿಗೆ ಅಪ್ಲೋಡ್ ಮಾಡ್ಯಾಳಿಗೆ ಅದು 3 ಹೆಬ್ಬಟ್ಟು ಬಂದವು ಸರ್. ಸುಮ್ಮ ಆರೋಪ ಮಾಡ್ಲತ್ತಾರ ಅವ್ರಿ. 3 ಹೆಬ್ಬಟ್ಟು ಬಂದವ. ಉದ್ದೇಶಪೂರ್ವಕವಾಗಿ ರಾಜು ಕಪ್ನೂಗೆ ಮ್ಯಾಲೆ ಬ್ಲೇಮ್ ಮಾಡ್ಲತ್ತಾರ ಅವ್ರು. 3 ಹೆಬ್ಬಟ್ಟು ಬಂದು ಸಲ್ಯಾಕ ಅವ್ರು ಕೂಡ ಇವ ಒಬ್ಬನೇ ಮಾಡಿಲ್ರಿ, 2-3 ಕಲ್ತಿ ಡೆತ್ ನೋಟ್ ಬರ್ದಾರ. ಈ ಡೆತ್ ನೋಟ್ ಏನು ಮಾಡ್ಯಾರಲ್ರಿ, ಅದು ಸೂಕ್ತ ಕ್ರಮ ಆಗ್ಬೇಕು ಸರ್. ಅದು ಪೊಲೀಸರು ತನಿಖೆ ಮಾಡಬೇಕು ರೀ ಸೂಕ್ತ ಕ್ರಮವಾಗಿ. ನಮ್ಮ ಸಹೋದರ ರಾಜು ಕಪೂರ್ ಅವ್ರ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. EMD ಅಮೌಂಟ್ 60 ಲಕ್ಷ ರೂಪಾಯಿದು ಏನದಲ್ರಿ ಅಕೌಂಟ್ ಪೇ ಮಾಡೋದಿದ್ದಾರೆ. ಇವಷ್ಟು ಅಕೌಂಟ್ ಪೇ ಮಾಡೋದಿದೆ. ಅವ ಏನು ಮಾಡ್ತಾನೆ ಇಂಥ ವಿಡಿಯೋ ಕೊಡ್ಬೇಕಂತ ಹೇಳ್ತೈತಿ ಡೆತ್ ನೋಡಿದಾಗ ಬರ್ದು ಡೆತ್ ಆಗ್ಯಾನ ಸರ್. ಉದ್ದೇಶಪೂರ್ವಕವಾಗಿ ರಾಜು ಕಪೂರಿಗೆ ಏನು ಕುಗ್ಗಿಸ್ಬೇಕಂತ ಹೇಳಿ ಆ ಥರ ಮಾಡೋದು. ಏನದ ಪೊಲೀಸರು ಸೂಕ್ತ ಕ್ರಮ ಏನದಲ್ರಿ, ಅವ್ನು ಕೂಡ ಯಾರ್ಯಾರ ಅದು ಪೂರಾ ಸೂಕ್ತ ಕ್ರಮವಾಗಿ ತನಿಖೆ ಆಗಬೇಕಂತ. ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು. ಸಚಿನ್ ಕುಟುಂಬಕ್ಕೆ ಭದ್ರತೆ ನೀಡಬೇಕು, 1 ಕೋಟಿ ಪರಿಹಾರ ನೀಡಬೇಕು, ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕು ಅಂತ ಬಿಜೆಪಿ ಹೇಳ್ತಿದೆ. ಆದ್ರೆ ಅದಕ್ಕೆ ಸರ್ಕಾರ ಉತ್ತರವನ್ನೇ ನೀಡುತ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ.